ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾದಂತಹ ಒಂದು ಪ್ರಕಟಣೆ. ಈ ಕೂಟಕ್ಕೆ ಬರುತ್ತಿರುವಂತ ಆ ಕರ್ನಾಟಕದ ಮತ್ತು ಅನೇಕ ಜಿಲ್ಲೆ ಪ್ರಾಂತ್ಯಗಳಿಂದ ಬರುತ್ತಿರುವಂತಹ ಹೆಸರುಗಳನ್ನ ರಿಜಿಸ್ಟ್ರೇಷನ್ಸ್ ಮಾಡಿಕೊಂಡಿರುವಂತ ನಿಮ್ಮೆಲ್ಲರಿಗೂ ಸದಾ ಒಂದು ವಿಶೇಷವಾದಂತ ಮನವಿ. ನೀವು ಬರುವಂತ ಸಂದರ್ಭದಲ್ಲಿ ಆ ನಿಮಗೆ ಊಟ ಮಾಡೋದಕ್ಕೆ ಒಂದು ತಟ್ಟೆ ಮತ್ತು ಒಂದು ಗ್ಲಾಸ್ ಅನ್ನ ನೀವು ತೆಗೆದುಕೊಂಡು ಬಂದರೆ ಒಳ್ಳೆದಾಗಿರ್ತದೆ. ಅದರ ನಂತರ ಹೊದ್ದುಕೊಳ್ಳುವುದಕ್ಕೆ ಹೊದಿಕೆಯನ್ನು ಸದಾ ನಿಮ್ಮ ಬ್ಯಾಗ್ ನಲ್ಲಿ ನೀವು ಹಾಕೊಂಡು ಬರ್ಬೇಕೆಂಬುದಾಗಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ನಾವು ಕೇಳಿಕೊಳ್ತೇವೆ. ಉಳಿದೆಲ್ಲ ವ್ಯವಸ್ಥೆಯನ್ನ ನಾವು ಇಲ್ಲಿ ಈ ಸ್ಥಳದಲ್ಲಿ ಮಾಡ್ಲಿಕ್ಕಿದ್ದೇವೆ. ಅಷ್ಟು ಮಾತ್ರವಲ್ಲ, ಒಂದು ವೇಳೆ ನಾವು ಗುರುವಾರ ನೈಟೇ ಬರ್ತೀವಿ ಎಂಬುದಾಗಿ ಹೇಳುವುದಾದ್ರೆ ನೈಟ್ ಉಳಿದುಕೊಳ್ಳುವಂತವರಿಗೆ ಸಹ ಆಹಾರದ ವ್ಯವಸ್ಥೆ ಇರ್ತದೆ. ನೀವು ಎಷ್ಟು ಜನ ಬರ್ತೀರಿ ನೈಟ್ ಅಲ್ಲಿ ಅಂದ್ರೆ ನಿಮಗೆ ಆಹಾರದ ಸಿದ್ಧತೆಯನ್ನ ಮಾಡ್ಕೊಂಡಿರ್ತೇವೆ. ಇದಕ್ಕಾಗಿ ಕಾಲ್ ಮಾಡಿ ನೀವು ತಿಳಿಸಿರಿ. ಅಷ್ಟು ಮಾತ್ರವಲ್ಲ, ಉದಯ ಕಾಲದಲ್ಲಿ ಶುಕ್ರವಾರ ಸರಿಯಾಗಿ 9 ಗಂಟೆಗೆ ಆರಾಧನೆ ನಡೀಲಿಕ್ಕಿದೆ. ಆ ಆರಾಧನೆ ಆರಂಭವಾಗೋದಕ್ಕಿಂತ ಮೊದಲೇನೆ ಬರೋದಕ್ಕೆ ನೀವು ಸಿದ್ಧರಾಗಿ ಬನ್ರಿ. ಪ್ರತ್ಯೇಕವಾಗಿ ಆಗಸ್ಟ್ 15ನೇ ತಾರೀಕು ಹಾಲಿಡೇ ಇರೋದ್ರಿಂದ ಸಾಟರ್ಡೇ ಒಂದು ವೇಳೆ ನೀವು ರಜಾ ಹಾಕಿದರೆ ಭಾನುವಾರ ಮತ್ತೊಂದು ರಜಾ ಇರ್ತದೆ. ಸಂಡೇ ಸರ್ವಿಸ್ ಅನ್ನ ಈ 3 ದಿನಗಳ ಕಾಲ ದೇವ ಮಂದಿರದಲ್ಲಿ ತಂಗಿದ್ದು ದೇವರ ನಾಮವನ್ನು ನಾವು ಘನಪಡಿಸುವುದಕ್ಕೆ ಒಂದು ವಿಶೇಷವಾದಂತ ಅವಕಾಶ. ಪ್ರೀತಿಯುಳ್ಳ ದೇವಚಂದ್ರೆ, ಇದುವರೆಗೂ ನಾವು ಅನೇಕ ವಿಧವಾದಂತ ಕೂಟಗಳನ್ನ ನಡೆಸಿದ್ದೇವೆ. ಆದರೆ ಇದು ಒಂದು ವ್ಯತ್ಯಸ್ತವಾದಂತ ಕೂಟ ಇದಾಗಿರುವಂತದ್ದಾಗಿದೆ. ಈ ಕೂಟದ ವಿಷಯದಲ್ಲಿ ದೇವಾದಿ ದೇವನು ತಾನೇ ಪರಲೋಕದ ಮಹಿಮೆಯನ್ನ ಇಳಿದು ಬಂದು ನಮ್ಮನ್ನ ಬಲಪಡಿಸುವುದಕ್ಕಾಗಿ ನಾವು ಸಿದ್ಧತೆ ಉಳ್ಳವರಾಗಿ ಬರೋಣ, ಪ್ರಾರ್ಥನಾ ಪೂರ್ವಕವಾಗಿ ಬರೋಣ. ಒಂದು ವೇಳೆ ನಿಮಗೆ ಏನಾದರೂ ಕನ್ಫ್ಯೂಷನ್ಸ್ ಇರುವುದಾದರೆ ಸ್ಕ್ರೀನ್ ಮೇಲೆ ಕಾಣುವಂತ 3 ನಂಬರ್ಗಳಿರ್ತದೆ. ಆ ನಂಬರ್ಗಳಿಗೆ ನೀವು ಕಾಲ್ ಮಾಡ್ರಿ. ಬಸ್ ಸ್ಟಾಪ್ ಇಂದ, ರೈಲ್ವೆ ಸ್ಟೇಷನ್ ಇಂದ ಹೇಗೆ ಬರಬೇಕೆಂಬುದಾಗಿ ನಿಮಗೆ ನಮ್ಮ ತಂಡದವರು ನಿಮಗೆ ಕೌನ್ಸಿಲಿಂಗ್ ಮಾಡ್ಲಿಕ್ಕಿದ್ದಾರೆ, ಗೈಡ್ ಮಾಡ್ಲಿಕ್ಕಿದ್ದಾರೆ. ತಪ್ಪದ ರೀತಿಯಲ್ಲಿ ಬೆನಾಕೆ ಸ್ತೋತ್ರವಾಗಲಿ ಸರಿಯಾದ ಸಮಯಕ್ಕೆ ಬರೋದಕ್ಕೆ ಪ್ರಯತ್ನಿಸಿರಿ. ಒಂದು ವೇಳೆ ಈ ಸಂದೇಶ ಇವತ್ತೇ ನೋಡ್ತಾ ಇರುವುದಾದ್ರೆ ನಿಮಗೆ ಒಂದು ಸುವರ್ಣ ಅವಕಾಶ. ಬೇಗನೆ ನೀವು ಕಾಲ್ ಮಾಡಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ರಿ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಇವತ್ತಿನ ಒಂದು ದಿವ್ಯವಾದಂತಹ ಸಂದೇಶವನ್ನ ಕೇಳೋದಕ್ಕೆ ಸಿದ್ಧರಾಗಿರುವಂತ ನಿಮ್ಮೆಲ್ಲರನ್ನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ದೇವಶಂದ್ರೆ, ಅನೇಕ ಮಕ್ಕಳು ನಾವು ಮಾಡುವಂತ ಕಾರ್ಯ ಏನೆಂದರೆ ಭಾನುವಾರದ ಆರಾಧನೆಗೆ ಆತುರವಾಗಿ ನಾವು ಹೋಗುತ್ತೇವೆ. ಹೋದ ನಂತರ ಆರಾಧನೆ ಮಾಡ್ತೇವೆ. ಕೆಲವರು ಸಮಯ ಮೀರಿ ಬರ್ತಾರೆ, ಕೆಲವೊಬ್ರು ಸಮಯಕ್ಕೆ ಬರ್ತಾರೆ, ಕೆಲವೊಬ್ರು ನಾವೇನೆನ್ನುವಂತ ಸಂದರ್ಭದಲ್ಲಿ ಬರ್ತಾರೆ. ಸಂಡೇ ಸರ್ವಿಸಿಗೆ ಅಟೆಂಡ್ ಆದ ಎಂಬುದಾಗಿ ನೆನೆಸಿ ನ್ಯಾಚುರಲ್ ಆಗಿ ಖುಷಿ ಪಡ್ತಾ ಇರೋ. ಆದ್ರೆ ನಾನು ಇವತ್ತು ಹೇಳುತ್ತಿರುವಂತಹ ಸಂಗತಿ ಬರೀ ಸಂಡೇ ಸರ್ವಿಸಿಗೆ ನಮ್ಮ ಆಧ್ಯಾತ್ಮಿಕತೆ ಬದುಕು ಸ್ಥಿರವಾಗದ ರೀತಿಯಲ್ಲಿ ಪ್ರತಿ ದಿನವೂ ನಮ್ಮ ಮನೆಯಲ್ಲಿ ಯೇಸು ಸ್ವಾಮಿ ಬರಬೇಕು. ನಾವಿರುವಂತ ಸ್ಥಳಗಳಲ್ಲಿ, ನಾವು ಮಾಡುವಂತ ಕೆಲಸಗಳಲ್ಲಿ, ನಾವು ಮಾಡುವಂತ ಪ್ರಯತ್ನಗಳಲ್ಲಿ, ನಾವು ನಡೆದಾಡುವಾಗ, ನಾವು ಕೂತುಕೊಳ್ಳುವಾಗ, ನಾವು ಪ್ರಯಾಣಿಸುವಾಗ, ನಾವು ಕೆಲಸ ಕಾರ್ಯಗಳನ್ನು ಮಾಡುವಂತ ಸಂದರ್ಭದಲ್ಲಿ ಆತನು ನಮ್ಮ ಜೊತೆಯಲ್ಲಿ ಇರಬೇಕು ಎನ್ನುವಂತ ಆಸಕ್ತಿ ನಮ್ಮ ಒಳಗಡೆ ಬರಬೇಕು. ಇವತ್ತಿನ ದಿನಮಾನಗಳಲ್ಲಿ ಆ ಆಸಕ್ತಿ ತುಂಬಾ ಕುಗ್ಗಿ ಹೋಗಿದೆ. ಸಂಡೇ ಸರ್ವಿಸಿಗೆ ಬರಬೇಕಂದ್ರೇನೆ ಒಂದು ದೊಡ್ಡದಾದಂತ ವೇದನೆ ಪಡುವಂತ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಆತ್ಮಿಕ ದೈವಜನರಿದ್ದಾರೆ. ಅದಕ್ಕಾಗಿಯೇ ಇವತ್ತು ನಿಮ್ಮ ಮನೆಯಲ್ಲಿ ಯೇಸು ಸ್ವಾಮಿ ಇಲ್ಲದೆ ಹೋದ್ರೆ, ಅವರು ಬರದೆ ಹೋದ್ರೆ ನಿಮ್ಮ ಬದುಕು ಎಷ್ಟು ಗೋಳಾಗಿರ್ತದೆ, ನಿಮ್ಮ ಬದುಕು ಎಷ್ಟು ವೇದನೆಯಿಂದ ತುಂಬಿರ್ತದೆ. ಅದಕ್ಕೆ ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿಕೊಂಡು ನಿಮ್ಮ ಮನೆ ವಿಷಯದಲ್ಲಿ ಯಾವ ಯಾವ ಸಂಗತಿಗಳು ಇವತ್ತು ನಡೀತಾ ಇದ್ದಾವೋ ಅವೆಲ್ಲವನ್ನ ಗಮನಿಸಿರಿ. ನಿನ್ನ ಮನೆಯಲ್ಲಿ ಯೇಸು ಸ್ವಾಮಿ ಇರುವುದಾದರೆ ಗೋಳಾಟ ಇರೋದಿಲ್ಲ, ಕಣ್ಣೀರು ಇರೋದಿಲ್ಲ, ಅಸಮಾಧಾನ ಇರಲ್ಲ, ದುಃಖ ಇರಲ್ಲ, ರೋಗ ಇರಲ್ಲ, ಸಮಸ್ಯೆಗಳಿರಲ್ಲ. ನಿನ್ನ ಮನೆಯಲ್ಲಿ ಯೇಸು ಸ್ವಾಮಿ ವಾಸ ಮಾಡುವುದಾದ್ರೆ ನಿನ್ನ ಬದುಕು ಬಂಗಾರವಾಗಿರ್ತದೆ, ನಿನ್ನ ಬದುಕು ಆಶೀರ್ವಾದಕರವಾಗಿರ್ತದೆ. ಒಂದು ವೇಳೆ ನಿನ್ನ ಮನೆಯಲ್ಲಿ ಯೇಸು ಸ್ವಾಮಿ ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲದೆ ಇರುವಂತ ಅಸಂತೋಷ, ನೆಮ್ಮದಿ ಇಲ್ಲದ ಬದುಕು, ಕಳವಳ, ದುಃಖ, ವೇದನೆ
ಅನೇಕ ವಿಧವಾದಂತಹ ಬಾಧೆ, ಬವಣೆ, ಕುಟುಂಬ ಕಲಹ ನಿನ್ನ ಮನೆಯಲ್ಲಿ ಇರ್ತದೆ. ಹಾಗಾದ್ರೆ ಪ್ರೀತಿಯ ದೇವಚಂದ್ರ, ಯೇಸು ಸ್ವಾಮಿ ನಮ್ಮ ಮನೆಗೆ ಬರಬೇಕಂದ್ರೆ ನಾವು ಏನ್ ಮಾಡಬೇಕು? ದೊಡ್ಡದಾದಂತಹ ಸಾಹಸ ಮಾಡಬೇಕಾಗಿಲ್ಲ. ಬರೀ ಸ್ತುತಿಸಿದರೆ ಸಾಕು. ಯೇಸು ಸ್ವಾಮಿ ನಮ್ಮ ಮನೆಯಲ್ಲಿ, ನಾವಿರುವಂತಹ ಸ್ಥಳದಲ್ಲಿ, ನಾವು ಮಾಡುವಂತಹ ಉದ್ಯೋಗದ ಬಳಿನಲ್ಲಿ, ನಮ್ಮ ಪ್ರಯಾಣದಲ್ಲಿ ಆತನು ಜೊತೆಗಾರನಾಗ್ತಾನೆ. ಸ್ತುತಿಸುವುದಕ್ಕೆ ಆತ್ಮೀಯ ದೇವಚಂದ್ರೆ ಸಮಯ, ಸಂದರ್ಭ, ಸ್ಥಳ, ವೈಯಕ್ತಿಕವಾದಂತಹ ಒಂದು ಪ್ರತ್ಯೇಕತೆ ಇರಬೇಕೆಂಬುದಾಗಿ ಇಲ್ಲ. ಆತನ ನಾಮವನ್ನು ಎಲ್ಲಿ ಬೇಕಾದರೂ ಘನಪಡಿಸಬಹುದು, ಎಲ್ಲಿ ಬೇಕಾದರೂ ಸ್ತುತಿಸಬಹುದು. ಯಾಕೆಂದ್ರೆ ಆತನು ಹೇಳುತ್ತಾನೆ, ನಾನು ಸ್ತುತಿಗಳ ಮಧ್ಯದಲ್ಲಿ ನಾನು ವಾಸ ಮಾಡುವಂತಹ ದೇವರು. ಬೈಬಲ್ ಘೋಷಿಸ್ತದೆ, ತೊದಲು ಮಾತಿನವರು, ಅನ್ಯ ಭಾಷಿಗರು ಸ್ತುತಿಸುವಂತಹ ಸ್ಥಳದಲ್ಲಿ ನಾನು ಇಳಿದು ಬರ್ತೇನೆ. ಎಲ್ಲಿ ಇಬ್ಬರು ಅಥವಾ ಮೂವರು ನನ್ನನ್ನು ಸ್ತುತಿಸುತ್ತಾರೋ ಅವರ ಮಧ್ಯದಲ್ಲಿ ನಾನು ಪ್ರಸನ್ನನಾಗುತ್ತೇನೆ ಎಂಬುದಾಗಿ ಹೇಳುವಂತ ಕರ್ತನು ಖಂಡಿತವಾಗಿಯೂ ಸ್ತುತಿಗಳ ಮಧ್ಯದಲ್ಲಿ ಆತನು ವಾಸ ಮಾಡುತ್ತಾನೆ. ನಮ್ಮ ಮನೆಯಲ್ಲಿ ಇವತ್ತು ಯೇಸು ಸ್ವಾಮಿ ಇರುವುದಾದರೆ ಪ್ರೀತಿಯುಳ್ಳ ದೇವಶ್ರೇ, ನಮ್ಮ ಬದುಕಿನಲ್ಲಿ ಬರುವಂತಹ ಹೋರಾಟಗಳು, ಕಣ್ಣೀರುಗಳು, ನಮ್ಮ ಬದುಕಿನಲ್ಲಿ ಬರುವಂತಹ ಶತ್ರುವಿನ ಬಾಧೆ, ತಡೆಗಳು, ಅದು ಬಹಳ ಕಷ್ಟಕರ ಎನ್ಸಲ್ಲ. ಒಂದು ವಿಶೇಷವಾದಂತಹ ಕೃಪೆ ನಮ್ಮನ್ನು ಆವರಿಸ್ತದೆ. ದೈವಕ್ಕೆ ಸ್ತೋತ್ರವಾಗಲಿ. ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿದ್ದೇವೆ, ಬೆಥಾನಿಯ ಪಟ್ಟಣದ ಜನರು ಬಹಳ ಆಶೀರ್ವಾದ ಹೊಂದಿದಂತ ಜನರಾಗಿರುತ್ತಾರೆ. ಅನೇಕ ಸಾರಿ ಬೆಥಾನ್ಯ ಎನ್ನುವಂತ ಪಟ್ಟಣಕ್ಕೆ ಯೇಸು ಸ್ವಾಮಿ ಹೋಗುವಾಗ ಅಲ್ಲಿ ದೊಡ್ಡ ದೊಡ್ಡ ವಿಶ್ವಾಸಿಗಳಿರ್ಬೋದು, ಅಭಿಷಕ್ತರು ಆ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರಬಹುದು. ಆದರೆ ಪದೇ ಪದೇ ಹೋದಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಮಾತ್ರ ಬೆಥಾನ್ಯ ಎನ್ನುವಂತ ಆ ಬೆಥಾನಿ ಪಟ್ಟಣದ ಮಾರ್ಥ, ಮರಿಯ, ಲಾಜರ್ ಅವರ ಮನೆಗೆ ಹೋಗ್ತಾರೆ. ಕಾರಣ ಇಷ್ಟೇ, ಆ ಮಾರ್ಥ ಮತ್ತು ಮರಿಯ ಮತ್ತು ಲಾಜರ್ ಯಾವಾಗಲೂ ಸದಾ ಯೇಸು ಕ್ರಿಸ್ತನ ಬರುಣದ ಬಗ್ಗೆನೆ ಅವರು ಎದುರು ನೋಡ್ತಾ ಇದ್ರು. ಯಾವಾಗ ಯೇಸು ಸ್ವಾಮಿ ಈ ಪಟ್ಟಣಕ್ಕೆ ಬರ್ತಾರೋ ಆ ಸಂದರ್ಭದಲ್ಲಿ ಆ ಪಟ್ಟಣದ ಬಾಗಿಲಲ್ಲಿ ಹೋಗಿ, ಸ್ವಾಮಿ ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ಆದರೆ ಮೊದಲು ನಮ್ಮ ಮನೆಯಲ್ಲಿ ಬರಬೇಕು, ನಮ್ಮ ಆತಿಥ್ಯವನ್ನ ನೀನು ಸ್ವೀಕಾರ ಮಾಡಬೇಕು, ನಮ್ಮೊಟ್ಟಿಗೆ ನೀನು ಇದ್ದ ನಂತರವೇ ಬೇರೆ ಮನೆಗೆ ಹೋಗಬೇಕೆಂಬುದಾಗಿ ಅವರು ಆಸೆ ಪಡ್ತಾ ಇದ್ರಂತೆ. ಹೌದು ಪ್ರೀತಿಯ ದೇವಶ್ರೇ, ನನ್ನ ನಿನ್ನ ಬದುಕಿನಲ್ಲಿ ಬಹಳ ಜನರು ನಮ್ಮ ಮನೆಗೆ ಬೋರ್ಡ್ಗಳನ್ನು ಹಾಕಿಕೊಂಡಿರ್ತೇವೆ. ಏನಂತ ಗೊತ್ತಾ? ಯೇಸುವೆ ಈ ಮನೆಗೆ ಅಧಿಪತಿ ಎಂಬುದಾಗಿ, ಯೇಸುವೆ ಈ ಮನೆಗೆ ಅಧಿಪತಿ ಎಂಬುದಾಗಿ. ಆದ್ರೆ ನಮ್ಮ ಮನೆ ಒಳಗಡೆ ನೋಡುವಾಗ ಟಿವಿ ಆನ್ ಆಗಿರ್ತದೆ, ಸೀರಿಯಲ್ಗಳು ಬರ್ತಾ ಇರ್ತಾವೆ, ಕಾಮಿಡಿ ಶೋಗಳು ಬರ್ತಾ ಇರ್ತಾವೆ, ನಮ್ಮ ಮನೆಯಲ್ಲಿ ಸಿನಿಮಾ ಹಾಡುಗಳು ಕೇಳ್ತಾ ಇರ್ತಾವೆ, ನಮ್ಮ ಕುಟುಂಬದಲ್ಲಿ ನೋಡುವಾಗ ಕಾಮಿಡಿ ಝಲಕುಗಳು. ಇಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಕುಟುಂಬ ಇದೆ. ಬೈಬಲ್ ಹೇಳ್ತದೆ, ದಿನಕ್ಕೆ ಸ್ತೋತ್ರವಾಗಲಿ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ನಾನು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನನ್ನ ಒಳಗಡೆ ಕರೆಯುವುದಾದ್ರೆ ನಾನು ಅವನ ಸಂಗಡ ಬರುತ್ತೇನೆ ಅಂತ. ಪ್ರೀತಿಯ ದೇವಚಂದ್ರೆ, ದೇವರ ಸನ್ನಿಧಾನದಲ್ಲಿ ಇವತ್ತು ಸದಾ ದೇವರು ಆರಾಧಿಸುವಂತ ದೇವರ ಮಕ್ಕಳ ಜೀವನ, ಅವರ ಮನೆ ಹೇಗಿರ್ತದೆ ಅಂದ್ರೆ ಲೌಕಿಕವಾದಂತ ಕ್ರಿಯೆಗಳಿಂದಲೇ ತುಂಬಿರ್ತದೆ. ಆದ್ರೆ ದೇವರು ಮನೆ ಬಾಗಿಲ ಮುಂಭಾಗದಲ್ಲಿ ನಿಂತ್ಕೊಂಡು ಈಗಲೂ ಸದಾ ತಟ್ಟುತ್ತಾ ಇದ್ದಾನೆ. ಯಾವಾಗ ನನ್ನನ್ನು ಒಳಗೆ ಕರೀತಾರೆ, ಯಾವಾಗ ನನ್ನನ್ನು ಬರಮಾಡಿಕೊಳ್ಳುತ್ತಾರೆ, ಯಾವಾಗ ಇವ್ರ ಜೊತೆನಲ್ಲಿ ಸೇರೋಣ, ಯಾವಾಗ ಇವ್ರ ಜೊತೆನಲ್ಲಿ ನಾನು ಊಟ ಮಾಡೋಣ, ಯಾವಾಗ ಇವರನ್ನ ಸಂತೈಸೋಣ ಎಂಬುದಾಗಿ. ಪ್ರೀತಿಯ ದೇವಚಂದ್ರ, ದಿನಕ್ಕೆ ಸ್ತೋತ್ರವಾಗಲಿ. ನಿಜವಾದಂತ ಮನೆ ಯಾವುದು ಗೊತ್ತಾ? ನಮ್ಮ ಈ ಹೃದಯ ಎಂಬ ಗೂಡೆ ಆತನಿಗೆ ಗುಡಾರ, ಈ ಹೃದಯ ಎಂಬ ಗುಡಾರವೇ ಆತನಿಗೆ ಸಿಂಹಾಸನ. ಈ ಪುಟ್ಟ ಗೂಡನ್ನ, ಈ ಪುಟ್ಟ ಮನೆಯನ್ನ ಪ್ರತಿ ಕ್ಷಣವೂ ಸದಾ ಆತನು ಬಡಿತಾನೆ ಇದ್ದಾನೆ. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂತ ನಿನ್ನ ಬದುಕಿನಲ್ಲಿ ನಿನ್ನ ಕುಟುಂಬದ ವ್ಯವಸ್ಥೆ ಏರುಪೇರಾಗಿದೆಯಾ? ನಿನ್ನ ಮಕ್ಕಳು ನಿನ್ನ ಮಾತನ್ನ ಕೇಳ್ತಾ ಇಲ್ಲವಾ? ನಿನ್ನ ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆಯಾ? ಸಮಸ್ಯೆಗಳು ಉಲ್ಬಣವಾಗಿ ಆ ಸಮಸ್ಯೆಗೆ ಪರಿಹಾರವೇ ಇಲ್ಲದ ರೀತಿಯಲ್ಲಿ
ಇವತ್ತು ಕೋರ್ಟ್ ಕೇಸ್ಗಳಿರ್ಬೋದು, ಅನೇಕ ವಿಧವಾದಂತ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಿನ್ನ ಬದುಕು ಸಾಗಿರುವುದಾದ್ರೆ, ಪ್ರೀತಿಯುಳ್ಳ ದೇವಶನ್ರೆ, ನಿನ್ನ ಮನೆಯಲ್ಲಿ ಆತನ ಇಲ್ಲದೇ ಇರುವುದಕ್ಕೆ ಈ ಎಲ್ಲಾ ಘಟನೆಗಳು ನಡೀತಾ ಇದೆ. ಆತನು ನಮ್ಮ ಮನೆಯಲ್ಲಿ ಬರ್ಬೇಕಂದ್ರೆ ನೀನು ಬಾಕಲು ಹಾಕಿದ್ರು, ಲಾಕ್ ಮಾಡ್ಕೊಂಡ್ರು, ಎಲ್ಲಾ ವಿಂಡೋಸ್ಗಳನ್ನ ನೀನು ಮುಚ್ಚಿಕೊಂಡಿದ್ರು ಸಹ, ಯೇಸಪ್ಪ ನಿನಗೆ ಸ್ತೋತ್ರ, ಯೇಸಪ್ಪ ನಿನಗೆ ಸ್ತುತಿ, ಯೇಸುವೆ ನಿನಗೆ ಮಹಿಮೆ, ಯೇಸುವೆ ನಿನಗೆ ಕೊಂಡಾಟ, ಯೇಸುವೆ ನಿನಗೆ ಘನಮಾನವು. ಕರ್ತನೆ ಸ್ವಾಮಿ, ನಿನ್ನ ದೇವರು, ನಿನ್ನ ರಕ್ಷಕನು, ನಿನ್ನ ವಿಮೋಚಕನು ದೇವಾ. ಕರ್ತನೆ ಸ್ವಾಮಿ, ನಿನ್ನನ್ನು ನಾನು ಸ್ತುತಿಸ್ತೇನೆ ಎಂಬುದಾಗಿ ಹೇಳುವಾಗ, ನಿನ್ನ ಮನೆಯಲ್ಲ, ನಿನ್ನ ಹೃದಯ ಅಲ್ಲ, ಈ ಮನೆಯಲ್ಲಿರುವಂತ ಎಲ್ಲಾ ಬಾಗಿಲುಗಳು ಮುಚ್ಚಿದ್ರು, ಆತ ನಿನ್ನ ಮಧ್ಯದಲ್ಲಿ ಪ್ರಸನ್ನನಾಗ್ತಾನೆ, ನಿನ್ನ ಸಮಸ್ಯೆಗಳನ್ನ ನೋಡ್ತಾನೆ, ನಿನಗಿರುವಂತಹ ಎಲ್ಲಾ ವಿಧವಾದ ಸಂದಿಗ್ಧ ಪರಿಸ್ಥಿತಿಗಳಿಂದ ಆತನು ನಿನಗೆ ಪಾರು ಮಾಡ್ತಾನೆ. ಯಾಕೆಂದ್ರೆ ಬೈಬಲ್ ಹೇಳ್ತದೆ, ದಿನಕ್ಕೆ ಸ್ತೋತ್ರವಾಗ್ಲಿ. ಕೀರ್ತನೆ 22ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಂತ ಸಂದರ್ಭದಲ್ಲಿ 3ನೇ ವಚನ ದೇವರು ತಾನೇ ಸ್ಪಷ್ಟಪಡಿಸ್ತಾನೆ. ಆ ವಚನವನ್ನ ಕೇಳಿಸಿಕೊಳ್ಳುವಂತರಾಗೋಣ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನು, ನೀನು ಪವಿತ್ರ ಸ್ವರೂಪನು, ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆಯಿಟ್ಟು ನಿನ್ನನ್ನು ನಂಬಿ ಉದ್ಧಾರವಾದರು. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನಾಧೀಶನು, ನಮ್ಮ ಪೂರ್ವಿಕರು ನಿನ್ನನ್ನು ನಂಬಿ ಉದ್ಧಾರವಾದರು. ಪ್ರೀತಿಯುಳ್ಳ ದೇವಶನ್ರೆ, ಯೇಸುವಿನ ವಾಕ್ಯವನ್ನು ಗಮನಿಸ್ತಾ ಇದ್ದೀರಾ? ತಂದೆಯಾದ ದೇವರು ಯೇಸುವಿನ ನಾಮದಲ್ಲಿ ನಿಮ್ಮ ಬದುಕಿನಲ್ಲಿ ಇವತ್ತು ಉದ್ಧಾರ ಕಾಣ್ತಾ ಇಲ್ಲ, ಆಶೀರ್ವಾದಗಳು ಕಾಣ್ತಾ ಇಲ್ಲ. ಬರೀ ಕೊರತೆ, ಬರೀ ಕಣ್ಣೀರು, ಬರೀ ಅನಾರೋಗ್ಯ, ಬರೀ ಇಕ್ಕಟ್ಟುಗಳೇ. ಯಾಕೆ ಈ ಪರಿಸ್ಥಿತಿ? ಯಾಕೆ ಈ ಸ್ಥಿತಿ? ನಿಮ್ಮ ಮನೆಯಲ್ಲಿ ಯೇಸು ಇಲ್ಲ, ಯೇಸು ಸ್ವಾಮಿಯ ಅಪ್ರಸನ್ನತೆ ಇಲ್ಲ. ದಿನಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ನಿಮ್ಮ ಮನೆಯಲ್ಲಿ ಬರಬೇಕಂದ್ರೆ, ಯೆಹೋವ ದೇವರು, ದೇವರ ಆತ್ಮನು ನಿಮ್ಮ ತ್ರೈಕ ಸಿಂಹಾಸನ ಅಲ್ಲಿ ಸ್ಥಾಪನೆ ಆಗಬೇಕಂದ್ರೆ, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನಾಧೀಶನನ್ನ ನಂಬಿ ಅವರು ಉದ್ಧಾರ ಆದ್ರಂತೆ. ಅಂದ್ರೆ ಇಸ್ರಾಯೇಲರು ಯಾವಾಗಲೂ ಸ್ತೋತ್ರ ಮಾಡ್ತಾ ಇದ್ರು. ನಾವಿದನ್ನು ಗಮನಿಸ್ತೇವೆ. ದಿನಕ್ಕೆ 3 ಪ್ರಾರ್ಥನೆ, 10 ಸಾರಿ, 7 ಸಾರಿ ಸ್ತೋತ್ರ, 10 ಸಾರಿ ದೇವರನ್ನ ಎದುರು ನೋಡ್ತಾ ಇದ್ದನಂತೆ. ಅದಕ್ಕಾಗಿ ಅವನು ಉದ್ಧಾರವಾದನು. ದಾನಿಯೇಲನ ಜೀವಿತವನ್ನು ಗಮನಿಸುವಾಗ, ಯೋಸೇಫನ ಜೀವಿತವನ್ನು ಗಮನಿಸುವಾಗ, ಹಿಜ್ಕೀಯನ ಜೀವಿತವನ್ನು ಗಮನಿಸುವಾಗ, ಯೆಹೋಷಾಫಾಟ್ ಎನ್ನುವ ರಾಜನ ಜೀವಿತವನ್ನು ಗಮನಿಸುವಾಗ, ಅವ್ರ ಕರ್ತನಿಗೆ ಸ್ತೋತ್ರ ಮಾಡಿದರು, ಸ್ತುತಿ ಮಾಡಿದರು, ಅವರು ನಂಬಿ ಉದ್ಧಾರವಾದರು. ಇವತ್ತು ದೇವರ ವಾಕ್ಯವನ್ನು ಆರಿಸುತ್ತಿರುವಂತಹ ದೇವರ ಮಕ್ಕಳೇ, ಆಶೀರ್ವಾದ ಎಂಬುದಾಗಿ ನೆನೆಸುವಾಗ, ಉದ್ಧಾರ ಎಂಬುದಾಗಿ ನಾವು ನೆನೆಸುವಾಗ ನಾವು ತಿಳ್ಕೊಳ್ಳೋದೇನು ಗೊತ್ತಾ? ಮನೆ, ಕಾರು, ಬಂಗ್ಲೆ, ಬೆಳ್ಳಿ ಬಂಗಾರ, ಬ್ಯಾಂಕ್ ಬ್ಯಾಲೆನ್ಸ್, ಹಣು, ಆಸ್ತಿ, ಇದು ಆಶೀರ್ವಾದ, ಇದು ಉದ್ಧಾರ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಊಹಾಪೋಹದ ಸಂಗತಿ. ಇದನ್ನ ಹೇಳ್ತಾರಲ್ಲ ದೇವರ ಸೇವಕರುಗಳು, ಇದು ತಪ್ಪಾದ ಸಂಗತಿ. ಇದೆಲ್ಲ ಆಶೀರ್ವಾದ, ಇದೆಲ್ಲ ಅಭಿವೃದ್ಧಿ, ಇದೆಲ್ಲ ಉದ್ಧಾರ. ಪ್ರೀತಿಯ ದೇವಶನ್ರೆ, ಆಶೀರ್ವಾದ ಅಂದ್ರೆ, ಉದ್ಧಾರ ಅಂದ್ರೆ, ಯಾವೊಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ರೊಟ್ಟಿ ಚಟ್ನಿಯನ್ನ ತಿಂದಿರಿಸದ ಅವನು ಸಮಾಧಾನವಾಗಿರ್ತಾನೋ, ಅವನ ಮನೆಯಲ್ಲಿ ಏನು ಇಲ್ಲದಿದ್ರು ಸಹ ನೀರು ಕುಡಿದು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೋ, ಅದೇ ನಿಜವಾದಂತ ಆಶೀರ್ವಾದ. ನಿನ್ನ ಮನೆಯಲ್ಲಿ ಕೋಟಿ ಕೋಟಿ ಹಣ ಇದ್ದು, ನಿನ್ನ ಮನೆಯಲ್ಲಿ ಕೋಟಿ ಕೋಟಿ ಆಸ್ತಿ ಇದ್ದು, ಕಾರು ಬಂಗಲೆಗಳು ನಿನ್ನ ಮನೆಯಲ್ಲಿ ಇದ್ದು, ನಿನಗೆ ನೆಮ್ಮದಿ ಇಲ್ಲದೆ ಹೋದ್ರೆ, ನಿನಗೆ ನಿದ್ದೆ ಬರದೆ ಹೋದ್ರೆ, ನಿನಗೆ ಆರೋಗ್ಯ ಸರಿ ಇಲ್ಲದೆ ಹೋದ್ರೆ, ನಿನ್ನ ಜೀವಿತದಲ್ಲಿ ನೆಮ್ಮದಿನೇ ಇಲ್ಲದ ಪರಿಸ್ಥಿತಿ ನಿನಗಿರುವುದಾದ್ರೆ, ಹಾಸ್ಪಿಟಲ್ಗಳ ಸುತ್ತಲೂ ನೀನು ಓಡಾಡ್ತಾ ಇರುವುದಾದ್ರೆ, ಆ ಹಣವನ್ನು ಕಾಯೋದಕ್ಕೋಸ್ಕರವಾಗಿ ಹಗಲು ರಾತ್ರಿ ತೂಕಡಿಸದೆ ನೀನು ಕಳವಳ ಪಡ್ತಾ ಇರುವುದಾದ್ರೆ, ಇದೆಲ್ಲ ಆಶೀರ್ವಾದ, ಇದೆಲ್ಲ ಆಶೀರ್ವಾದ. ದಿನಕ್ಕೆ ಸ್ತೋತ್ರವಾಗ್ಲಿ. ಆತ್ಮೀಯ ದೇವಶನ್ರೆ, ನಿಜವಾಗ್ಲೂ ಯೇಸು ಸ್ವಾಮಿ ನಮ್ಮ ಮನೆಯಲ್ಲಿ ಇರುವುದಾದ್ರೆ, ಬೆಥಾನ್ಯದ ಮಾರ್ತಾ ಮರಿಯಾಳ ಜೀವಿತವನ್ನು ನೋಡುವಂತ ಸಂದರ್ಭದಲ್ಲಿ ಬೈಬಲ್ ಹೇಳ್ತದೆ, ಯಾವಾಗಲೂ ಆತನು ಬೆಥಾನಕ್ಕೆ ಹೋದಾಗ ಮಾರ್ತಾ ಮರಿಯ ಲಾಜರನ ಮನೆಗೆ ಆತನು ಹೋಗ್ತಾ ಇದ್ದನು. ಅಲ್ಲೇನು ಘಟನೆ ನಡೀತು ಗೊತ್ತಾ? ಲಾಜರನ ಸತ್ತು ಹೋದನು. ಆದರೆ ಯೇಸು ಸ್ವಾಮಿ ಆ ಮನೆಗೆ ಹೋದ ನಂತರ
ಲಾಜರನು ಸತ್ತಂತ ಲಾಜರನು ಪುನರುತ್ಥಾನ ಹೊಂದಿದನು. ಇಲ್ಲಿ ಗಮನಿಸಬೇಕಾದ ಸಂಗತಿಯನ್ನು ಗೊತ್ತಾ? ಸತ್ತಂತ ನಿನ್ನ ಬದುಕನ್ನ ದೇವರು ಚಿಗರಿಸುವಂತವನಾಗಿದ್ದಾನೆ. ಬರುಳಾದಂತ ನಿನ್ನ ಬದುಕನ್ನ ಆತನು ಉಜ್ವಲಗೊಳಿಸುವಂತವನಾಗಿದ್ದಾನೆ. ಯೇಸು ಸ್ವಾಮಿ ಯಾಯಿರನ ಮನೆಗೆ ಹೋಗ್ತಾನೆ. ಹೋದ ತಕ್ಷಣವೇ ಸತ್ತಂತ ಹುಡುಗಿ ಎದ್ದು ಓಡಾಡೋಕೆ ಪ್ರಾರಂಭ ಮಾಡ್ತಾಳೆ. ದುಃಖ ತುಂಬಿದ ಆ ಮನೆಯಲ್ಲಿ ಸಂತೋಷದ ಹೊನಲು, ದುಃಖ ತುಂಬಿದಂತ ಆ ಗುಡ್ಡಾರದಲ್ಲಿ ಸಂತೋಷದ ಮಾರ್ಧನಿ ಮೊಳಗುತ್ತದೆ. ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಹೋಗ್ತಾನೆ. ಆ ಮನೆಯಲ್ಲಿರುವಂತ ಪಾಪದ ಶಾಪದ ಬಂಧನಗಳು ನೀಗಲ್ಪಟ್ಟು ಆ ಮನೆ ರಕ್ಷಣೆಗೆ ಬರ್ತದ್ರಿ. ಆ ಮನೆ ರಕ್ಷಣೆಗೆ ಬರ್ತದೆ. ಯೇಸು ಸ್ವಾಮಿ ಯಾವ ಗ್ರಾಮಗಳಿಗೆ ಹೋಗ್ತಾ ಇದ್ದನೋ ಅಲ್ಲಿ ಜನರು ಸಂತೋಷ ಪಡ್ತಾ ಇದ್ರು, ಬಿಡುಗಡೆ ಹೊಂದುತ್ತಾ ಇದ್ರು. ಯೇಸು ಸ್ವಾಮಿ ಒಂದು ದಿನ ಊರನ್ನ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡುತ್ತಲೇ ವಿಧವೆಯ ಕಣ್ಣೀರನ್ನು ಒರೆಸಿ ಚಟ್ಟದಲ್ಲಿದ್ದಂತ ಅವಳ ಮಗನನ್ನ ಮುಟ್ಟಿ ಸ್ವಸ್ಥತೆಗೊಳಿಸ್ತಾರೆ. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ, ನನ್ನನ್ನು ಗಮನಿಸಿ ಎಚ್ಚರವಾಗಿ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂತ ನನ್ನ ತಂದೆಯಾದ ದೇವರು ಯೇಸಯ್ಯ ಪರಿಶುದ್ಧಾತ್ಮನು ಇವತ್ತು ನಿನ್ನ ಮನೆಯಲ್ಲಿ ಇಲ್ಲದೇ ಇರುವುದಕ್ಕೆ, ನಿನ್ನ ಮನೆಯಲ್ಲಿ ಸ್ತುತಿ ಇರುವುದಕ್ಕೆ, ನಿನ್ನ ಮನೆಯಲ್ಲಿ ದಿನಾಕೆ ಸ್ತೋತ್ರ ಸ್ತುತಿ ಇಲ್ಲದೇ ಇರುವುದಕ್ಕೆ, ನಿನ್ನ ಕುಟುಂಬದಲ್ಲಿ ಇವತ್ತು ಎಲ್ಲವನ್ನ ಕಳ್ಕೊಂಡಿದೆ. ಒಬ್ಬ ಮನುಷ್ಯನು ನನಗೆ ಹೀಗೆ ಹೇಳದ, ಅಯ್ಯೋ ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಪಾಸ್ಟರ್, ಅಷ್ಟು ಕಳವಳ ನನಗೆ ಇದೆ, ಶತ್ರು ಸೈತಾನ ನನ್ನನ್ನು ಹಿಮ್ಮೆಟ್ಟಿಸ್ತಾ ಇದ್ದಾನೆ, ಅದಕ್ಕೆ ಈ ಮನೆಯನ್ನು ನಾನು ಮಾರ್ತಾ ಇದ್ದೇನೆ, ನಾನು ಎಲ್ಲ ಹೋಗ್ತೇನೋ ಅಲ್ಲೆಲ್ಲ ಭೂತ ಪೀಡೆ ಪಿಚಾಸಿಯ ಕಾರ್ಯಗಳು ನನ್ನನ್ನು ಹಿಮ್ಮೆಟ್ಟಿಸಿಕೊಂಡು ಬರ್ತದೆ, ನನಗೆ ನೆಮ್ಮದಿನೇ ಇಲ್ಲ. ಕಾರಣ ಇಷ್ಟೇ, ಬೇರೆ ಏನೂ ಅಲ್ಲ. ದನಾಕೆ ಸ್ತೋತ್ರವಾಗಲಿ. ನೀನು ಯೇಸು ಸ್ವಾಮಿನ ನಂಬಿ ಭಾನುವಾರದ ಆರಾಧನೆಗೆ ಹೋಗಿ ದೇವರ ವಾಕ್ಯವನ್ನ ಓದಿ ನೀನ್ ಎಲ್ಲಾ ಮಾಡಿ ವಾರ ಪೂರ್ತಿ ನೀನು ಆತನನ್ನ ನಿನ್ ಮನೆಗೆ ಕರೆಯದೆ, ವಾರ ಪೂರ್ತಿ ನಿನ್ನ ಸ್ತುತಿಸದೆ ದೇವರ ಸನ್ನಿಧಾನದಲ್ಲಿ ಆತನು ಮಾಡಿದಂತ ಮೇಲುಪಕಾರಗಳಿಗೆ ಕೃತಜ್ಞತೆ ಸಲ್ಲಿಸದೆ, ನನ್ನ ಬದುಕಿನಲ್ಲಿ ನೀನು ಮಾಡಿದಂತ ಆ ತಪ್ಪು ನಿರ್ಣಯ, ಆತನಿಗೆ ಸಮಯವನ್ನು ಕೊಡದೆ ಲೋಕದ ಕಾರ್ಯಗಳಲ್ಲಿ ನೀನು ಸಮಯ ಕೊಟ್ಟಂತ ಆ ಕ್ರಿಯೆಗಳೇ ಇವತ್ತು ನಿನ್ನ ಕುಟುಂಬದ ಅವನತಿಗೆ ಕಾರಣವಾಗಿರುವಂತದ್ದಾಗಿದೆ. ನಿನಗೆ ನೆಮ್ಮದಿ ಇರಲ್ಲ, ಸಂತೋಷ ಇರಲ್ಲ, ಸಮಾಧಾನ ಇರಲ್ಲ. ನೀತಿವಂತರ ಗುಡಾರಗಳಲ್ಲಿ ಸ್ತುತಿ ಸ್ತೋತ್ರಗಳು ಯಾವಾಗಲೂ ಮುಳುಗುತ್ತವೆ. ನೀತಿವಂತನ ತಲೆ ಆಶೀರ್ವಾದದ ನೆಲೆ ಎಂಬುದಾಗಿ ಆ ನೀತಿವಂತಿಕೆ ಬರುವಂತದೆ, ಪರಿಶುದ್ಧತೆ ಬರುವಂತದೆ, ಬಿಡುಗಡೆ ಬರುವಂತದೆ, ಸಮಾಧಾನ ಬರುವಂತದೆ. ದಿನಾಕೆ ಸ್ತೋತ್ರವಾಗಲಿ. ಸ್ತುತಿ ನಮ್ಮ ಮನೆಯಲ್ಲಿ ಇರುವಾಗ ನಮ್ಮ ಸ್ಥಿತಿ ಮಾರ್ಪಡುತ್ತದೆ ಎಂಬುದಾಗಿ ಅನೇಕ ಸಾರಿ ನಾನು ಹೇಳಿದ್ದೇನೆ. ಈ ವಾಕ್ಯವನ್ನು ಆಲಿಸುತ್ತಿರುವಂತ ನನ್ನ ಸಹೋದರ ಸಹೋದರಿಯರೇ, ದೇವರ ಸನ್ನಿಧಾನದಲ್ಲಿ ನಿನ್ನ ಬದುಕಿನಲ್ಲಿ ಮಾರ್ತಾ ಮರಿಯ ಅವರು ಯಾವಾಗಲೂ ಯೇಸು ಸ್ವಾಮಿನ ಮನೆಗೆ ಕರೀತಾ ಇದ್ರು. ಹಳೆ ಒಡಂಬಡಿಕೆ ಕಾಲದಲ್ಲಿ ಅಬ್ರಹಾಮ ನನ್ನ ಸ್ನೇಹಿತನೆಂಬುದಾಗಿ ಹೇಳ್ತಾನೆ. ಆದ್ರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಲಾಜರನ ಕುರಿತು ಯೇಸು ಸ್ವಾಮಿ ಹೇಳುವಂತ ಸಂಗತಿಯನ್ನು ಗೊತ್ತಾ? ಲಾಜರು ನನ್ನ ಸ್ನೇಹಿತನು. ದೇವರ ಸ್ನೇಹಿತನಂದ್ರೆ ಎಷ್ಟೊಂದು ದೊಡ್ಡ ಬಾಂಡಿಂಗ್ ಇವರ ಮಧ್ಯದಲ್ಲಿ. ನನ್ನ ಸ್ನೇಹಿತರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ದೇವರೊಟ್ಟಿಗೆ ದೇವರನ್ನ ಪ್ರೀತಿಸಿ ಪ್ರಾರ್ಥನೆ ಮಾಡಿ ಸ್ತುತಿಸಿರಬಹುದು. ಇದೆಷ್ಟೊಂದು ದೊಡ್ಡದಾದ ಅದ್ಭುತವಾದಂತ ಸಾಕ್ಷಿ ಆತ್ಮೀಯ ದೇವಶಂದ್ರ. ಅದಕ್ಕಾಗಿ ನಿನ್ನ ಬದುಕಿನಲ್ಲಿ ಏನಾದ್ರೂ ಉದ್ಧಾರ ಆಗಬೇಕಂದ್ರೆ, ಆಶೀರ್ವಾದ ಹೊಂದಬೇಕಂದ್ರೆ, ಸಮೃದ್ಧಿಯ ಜೀವಿತವನ್ನು ನಡೆಸಬೇಕಂದ್ರೆ, ಆರೋಗ್ಯಪೂರ್ಣವಾಗಿ ನಿನ್ನ ಮನೆಯಲ್ಲಿ ಎಲ್ಲರೂ ಇರಬೇಕಂದ್ರೆ, ಕೊರತೆಗಳು ನೀಗಲ್ಪಡಬೇಕಂದ್ರೆ ನಿನ್ನ ಮನೆಯಲ್ಲಿ ಸ್ತುತಿ ಇರಬೇಕು, ನಿನ್ನ ಮನೆಯಲ್ಲಿ ಆರಾಧನೆ ಇರಬೇಕು, ದೇವರ ವಾಕ್ಯ ಧ್ಯಾನ ಇರಬೇಕು. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ ನಾವು ಗಮನಿಸುವ ಹಾಗೆ ಅಲ್ಲಿ ಯೋಷಾಪಾಟನೆಂಬ ಒಬ್ಬ ರಾಜನು ದೇವರು ಆತನಿಗೆ ಹೇಳ್ತಾನೆ, ನೋಡು ನೀನು ಬರೀ ಸ್ತುತಿಸಿದ್ರೆ ಸಾಕು, ಶತ್ರುಗಳು ಆ ಯುದ್ಧದಲ್ಲಿ ಅವರೇ ಯುದ್ಧ ಮಾಡಿಕೊಂಡು ಅವರೇ ತಿವಿದಾಡಿಕೊಂಡು ಅವರವರೇ ಸತ್ತೋಗ್ಬಿಡ್ತಾರೆ ಎಂಬುದಾಗಿ ಹೇಳ್ತಾರೆ. ಯೋಷಾಪಾಟನು ಬೇರೆ ಏನು ಮಾಡ್ಲಿಲ್ಲ, ದೇವರ ಆರಾಧನೆ ಮಾಡಿದ, ದೇವರನ್ನ ಸ್ತುತಿಸುತ್ತಾ
ತನ್ನ ತಂಡ ಜೊತೆಗೆ ಅಧಿಕಾರಿಗಳು ಸೈನಿಕರೊಟ್ಟಿಗೆ ದೇವರನ್ನು ಆರಾಧನೆ ಮಾಡುತ್ತಾ ದೇವರ ಕೃಪೆಯು ಶಾಶ್ವತವಾದುದು ಎಂಬುದಾಗಿ ಇಲ್ಲಿ ಆರಾಧನೆ ಪ್ರಾರಂಭ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಶತ್ರುಗಳು ಆ ಬೆರೆಕಾ ಎನ್ನುವಂತ ಆ ತಗ್ಗಿನ ಬಳಿನಲ್ಲಿ ಒಬ್ಬರಿಗೊಬ್ಬರು ಈಟಿಯಿಂದ ಅವರೇ ತಿವಿದುಕೊಂಡು ಅವರೇ ಸತ್ತು ಹೋದ್ರು. ಹೋಗಿ 4 ದಿನಗಳ ನಂತರ ಆ ಸ್ಥಳವನ್ನ ಮುಟ್ಟುವಾಗ ಅವರ ಹೆಣ್ಣುಗಳ ರಾಶಿ ರಾಶಿಯಾಗಿ ಕಾಣಲ್ಪಟ್ಟಿತು. ಬೈಬಲ್ ಹೇಳ್ತದೆ, ದಿನಕ್ಕೆ ಸ್ತೋತ್ರವಾಗಲಿ, ಅವರು ತಂದಿದ್ದಂತ ಸಮೃದ್ಧಿ ಭರಿತವಾದಂತ ಎಲ್ಲ ಆಸ್ತಿ ಯೆಹೋಷಾಫಾಟನ ಮತ್ತು ಅವನ ಸೈನಿಕರ ಪಾಲಾಯಿತಂತೆ. ಅದಕ್ಕೆ ಇದುವರೆಗೂ ಸದಾ ಆ ಸ್ಥಳಕ್ಕೆ ಬೆರೆಕಾ ಎಂಬುದಾಗಿ ಕರೆಯಲ್ಪಡ್ತದೆ. ಬೆರೆಕಾ ತೆಗ್ಗು ಎಂಬುದಾಗಿ ಕರೆಯಲ್ಪಡ್ತದೆ. ಹಾಗಂದ್ರೆ ಕನ್ನಡದಲ್ಲಿ ಏನರ್ಥ ಗೊತ್ತಾ? ಸ್ತುತಿಯ ತಗ್ಗು ಎಂಬುದಾಗಿ. ಸಮೃದ್ಧಿ ಆಶೀರ್ವಾದ ನಿನ್ನ ಕುಟುಂಬಕ್ಕೆ ಸಿಗಬೇಕಂದ್ರೆ ನಿನ್ ಮನೆಯಲ್ಲಿ ಯೇಸು ಸ್ವಾಮಿ ವಾಸ ಮಾಡಬೇಕು. ಯೇಸು ಸ್ವಾಮಿ ಬರ್ಬೇಕಂದ್ರೆ ನೀನು ಯಾವಾಗಲೂ ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಪ್ರಯತ್ನಗಳಲ್ಲಿ ದೇವರನ್ನ ನೀನು ಸ್ತುತಿಸುವಾಗ ಖಂಡಿತವಾಗಿ ದೇವರು ನಿನ್ನನ್ನ ನಿನ್ನ ಮನೆಯನ್ನ ನಿರಂತರವಾದಂತ ಅಭಿವೃದ್ಧಿ ಆಶೀರ್ವಾದಕ್ಕೆ ಕೊಂಡೋಗ್ತಾರೆ. ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಬೆಳ್ಳಿ ಬಂಗಾರ ಕಾರು ಬಂಗಲೆ ಅಳು ಆಸ್ತಿನ ಐಶ್ವರ್ಯ ಅದೇ ಆಶೀರ್ವಾದ ಅಲ್ಲ. ಸಮಾಧಾನ, ಸಂತೋಷ, ನೆಮ್ಮದಿ, ಆರೋಗ್ಯ, ಪ್ರೀತಿ, ಭಾತೃತ್ವ ಕುಟುಂಬದಲ್ಲಿ ಇರುವಾಗ ನಿಜವಾಗ್ಲೂ ಅದೇ ದೊಡ್ಡ ಐಶ್ವರ್ಯ. ಎಷ್ಟು ಕೋಟಿ ಹಣ ಇದ್ರೂ ಸದಾ ನನಗೆ ನೆಮ್ಮದಿ ಇಲ್ಲ ಅಂದ್ರೆ ಅದೆಲ್ಲವೂ ವೇಸ್ಟೇ. ಪ್ರೀತಿಯ ದೇವರೇ, ಅದಕ್ಕಾಗಿ ಸ್ತುತಿಸೋಣ, ಪ್ರಾರ್ಥಿಸೋಣ. ದೇವರನ್ನ ನಾವು ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಗುಡಾರದಲ್ಲಿ ಬರ ಮಾಡಿಕೊಳ್ಳುವಂತರಾಗೋಣ. 1 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರ ಕರ್ತನೆ, ಈ ಸಂದೇಶದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ನನಗೆ ಸ್ತೋತ್ರ. ವಿಶೇಷವಾಗಿ ದೇವರ ಕರ್ತನನ್ನು ಸ್ತುತಿಸುವರ ಸ್ಥಿತಿ ಉನ್ನತ ಸ್ಥಿತಿ ಸ್ವಾಮಿ. ಸ್ತುತಿಯು ಸ್ಥಿತಿಗಳನ್ನ ಮಾರ್ಪಡಿಸ್ತದೆ ಎಂಬುದಾಗಿ ಸ್ತೋತ್ರಗಳ ಸಿಂಹಾಸನಾಧೀಶನಾಗಿರುವಂತ ನೀನು, ನಿನ್ನನ್ನು ನಂಬಿ ದೇವರ ಕರ್ತನೆ ನಮ್ಮ ಪೂರ್ವಿಕರು ಉದ್ಧಾರವಾದರು, ಆಶೀರ್ವಾದವನ್ನು ಹೊಂದಿದರು. ಇವ ಸಂದೇಶವನ್ನು ಆಲಿಸುತ್ತಿರುವಂತಹ ಪ್ರತಿಯೊಬ್ಬರ ಗುಡ್ಡಾರದಲ್ಲಿ ದೇವರ ಇರುವಂತಹ ಕಲಹ, ಕಣ್ಣೀರು, ಒಂಟಿತನ, ಬಂಚಿತನ, ದೇವರ ಶಾಪ, ದರಿದ್ರ ಇವೆಲ್ಲವೂ ನೀಗಲ್ಪಡಬೇಕಂದ್ರೆ ದೇವಾಕರ್ತನೆ ಪ್ರತಿ ಕ್ಷಣ ಪ್ರತಿ ನಿಮಿಷ ನಿನ್ನೊಟ್ಟಿಗೆ ಆ ಮಕ್ಕಳು ಬದುಕಿ ನಿಮ್ಮ ನಾಮವನ್ನು ಘನಪಡಿಸುವಂತ ನಿನ್ನ ಕೃಪಾಭಿಷೇಕ, ಸ್ತುತಿ ಅಭಿಷೇಕದಿಂದ ನಿನ್ನ ಮಕ್ಕಳನ್ನು ತುಂಬಿಸುವಂತ ನಾವು ರಾಜ್ಯ. ಈ ಒಳ್ಳೆ ಸಮಯದಲ್ಲಿ ಕರ್ತನೆ ನಮ್ಮನ್ನು ನಾವು ನೆಲದ ಮಟ್ಟಿಗೆ ತಗ್ಗಿಸಿಕೊಳ್ಳುತ್ತೇವೆ. ನಿಮ್ಮ ನಾಮವನ್ನ ಮಾತ್ರ ಮಹಿಮೆ ಪಡಿಸುವ ಎಂಬುದಾಗಿ ಪ್ರತ್ಯೇಕವಾಗಿ ಇವತ್ತು ಕಾಣಿಕೆಗಳನ್ನ ಕೊಟ್ಟಂತ ಬ್ರದರ್ ವಿನೋದ್ ಗುಲ್ಬರ್ಗ, ಕಾವ್ಯಶ್ರೀ ಬೆಂಗಳೂರು, ಅಬ್ರಾಮ್ ಬ್ರದರ್ ಯಾದಗಿರಿ, ದೇವಾಕರ್ತನೆ ಲಕ್ಷ್ಮಿ ಸಿಸ್ಟರ್, ನಿನ್ನ ಸನ್ನಿಧಾನದಲ್ಲಿ ಪ್ರತ್ಯೇಕವಾಗಿದ್ದವರ ಕರ್ತನೆ ಸ್ವಾಮಿ, ಕವಿತಾ, ಕೃಷ್ಣ, ಎಲ್ಲ ಮಕ್ಕಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ ರಾಜ. ತಂದೆಯಾದ ದೇವರ ಕರ್ತನೆ, ಈ ಮಕ್ಕಳನ್ನು ಆಶೀರ್ವಾದ ಮಾಡು. ನಿನ್ನ ಸನ್ನಿಧಾನದ ಕೃಪೆಯ ಪರಲೋಕದ ಬಾಗಿಲುಗಳ ಇವರಿಗಾಗಿ ತೆರೆ ಮಾಡಿ ಇವರ ಆತ್ಮಿಕತೆ ಬದುಕನ್ನ ನೀನು ಆಶೀರ್ವಾದ ಮಾಡಿ ತೃಪ್ತಿಗೊಳಿಸು. ತಂದೆಯಾದ ದೇವರೇ, ನಾವೆಲ್ಲರೂ ಶುಕ್ರವಾರದ, ಶನಿವಾರದ, ಭಾನುವಾರದ 3 ದಿನದ ಕೂಟುಗಳಲ್ಲಿ ನಿಮ್ಮ ನಾಮವನ್ನು ಘನಪಡಿಸಲಿಕ್ಕಾಗುವಂತೆ ನಮ್ಮನ್ನು ನೀನು ಬಲಪಡಿಸುವಂತ ನಾವು ಎಲ್ಲರನ್ನ ಆಶೀರ್ವಾದ ಮಾಡಪ್ಪ. ಪ್ರತಿಯೊಬ್ಬರ ಪ್ರಯಾಣದಲ್ಲಿ ಜೊತೆಗಾರನಾಗಿರು. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್.